ಇದಾದ ಮೇಲೆ ಆ ನಂತರ ಎಲ್ಲಿಗೆ ಹೋಗ್ತೀರಾ? ನಾವು ಆದಮೇಲೆ ಕರ್ನಾಟಕಕ್ಕೆ ಬರ್ತೇವೆ, ನಮ್ಮೂರಿಗೆ ಬರ್ತೇವೆ. ಎಲ್ಲೋ ಒಂದು ಕಡೆ ಹೊಡಾಡ್ಕೊಂಡು ಇಡ್ತೀವಮ್ಮ. ನೆಲೆ ಆಗೋವರೆಗೂ ನಮ್ಗೆ ಇವತ್ತಿನವರೆಗೂ ನೋಡಿ ಎಂತೆಂಥವ್ರಿಗೂ ಏನೇನೋ ಸಿಗುತ್ತಮ್ಮ. ಇವತ್ತು ನಾವು ಕರ್ನಾಟಕದಲ್ಲಿ 9 ವರ್ಷಗಳಿಂದ ಹೀಗೆ ಇದ್ದೇವೆ. 6 ವರ್ಷ ಆಯಿತು ನಾಗಸಾಧು ದೀಕ್ಷೆಯಾಗಿ. ಇವತ್ತು ಸಹ ನಮಗೆಲ್ಲೂ ಒಂದು ನೆಲೆ ಇಲ್ಲ ತಾಯಿ. ಎಂತೆಂಥವ್ರಿಗೂ ಎಲ್ಲೆಲ್ಲೋ ಮಠ ಮಾನ್ಯ ಅಂತ ಕಟ್ಕೊಳ್ಳಿ, ನಮಗೊಂದು ಕುಟೀರ ಹಾಕ್ಕೊಳ್ಳಿಕ್ಕೂ ಸಹ ನಮ್ಮ ಸರ್ಕಾರ ನಮಗೇನು ಸಹ ನಮಗೊಂದೇನು ಮಾಡಿಲ್ಲ. ಇವತ್ತು ನಾವೆಲ್ಲೋ ಬಂದು ನೋಡಿ ನಮಗೆ ಅಂತ ಹಿಂಗೆ ಕೊಟ್ಟಿದೆ ಈ ಯೋಗಿ ಸರ್ಕಾರ. ನಮಗೆ ಇಷ್ಟೆಲ್ಲ ಮಾಡಿದೆ. ನಮ್ಮ ಕರ್ನಾಟಕ ಸರ್ಕಾರ ನಮಗೇನು ಕೊಡಲ್ಲ ತಾಯಿ, ಏನು ಕೊಟ್ಟಿಲ್ಲ ತಾಯಿ. ಸನ್ಯಾಸಿಗಳಿಗೆ ಸಂತರಗಳಿಗೆ ಅಂತ ಏನಾರ ಗುರುತಿಸಿ ಅಕಸ್ಮಾತ್ ಏನಾದ್ರು ಮಾಡಿದರೆ ನಮಗೂ ಒಂದು ನೆಲೆ ಆಗುತ್ತೆ ಅಮ್ಮ. ಇದನ್ನು ನಾವು ಬಯಸ್ತೀವಿ. ನಮಗೂ ಎಲ್ಲರೂ ಒಂದು ನೆಲೆ ಅಂತ ಕೊಟ್ಟರೆ ಕೂತ್ಕೊಂಡು ಸದಾಕಾಲ ಸನಾತನ ಧರ್ಮಕ್ಕೋಸ್ಕರವಾಗಿ ನಮ್ಮ ಜೀವವನ್ನು ಗಂಧದ ರೀತಿಯಲ್ಲಿ ತೆಗೆದು ಜನರಿಗೆ ನಾವು ಸಿಂಧೂರವಾಗಿ ನಾವು ಸದಾಕಾಲ ಕಾರ್ಯವನ್ನು ನಾವು ಮಾಡ್ತಾ ಹೋಗ್ತೀವಿ ತಾಯಿ. ಇದನ್ನು ನಾವು ಹೇಳಬಲ್ಲೆವು. ಇದು ನಾವು ಭಿಕ್ಷೆ ಅಂತಲೂ ನಾವು ಕೇಳ್ತೀವಿ. ಏನು ಹೇಳಿ, ನಮಗೂ ಒಂದು ನೆಲೆ ಅಂತ ಕೊಡಿ. ಸನಾತನ ಧರ್ಮಕ್ಕೋಸ್ಕರವಾಗಿ ನಾವು ಇಷ್ಟೆಲ್ಲ ಓದಾಡ್ತಾ ಇದ್ದೀವಿ, ನಮಗೂ ಅಂತ ಒಂದು ನೆಲೆ ಅಂತ ಕೊಡಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಬಿಟ್ಟರೆ. ಆದರೆ ಅದನ್ನು ಮಾಡಲಿಕ್ಕಂಥದ್ದು ನಮ್ಮ ರಾಜನೀತಿಯ ಒಂದು ಇದರಲ್ಲಿದೆ. ನೋಡೋಣ ತಾಯಿ, ಯಾರಿಂದ ಹೇಗೋ, ನಿಮ್ಮಿಂದನೇ ಇದೆಯೋ ಯಾರಿಂದನೇ ಇದೆಯೋ, ಒಳ್ಳೆಯದಾಗಲಿ. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.